ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿಯ ಹುಡುಕಾಟ ಭಾಗ 4. ಆಕರ್ಷ ನಿಕ್ಕಿಯನ್ನು ಹುಡುಕಿ ಹೊರಟಳು. ಅವಳಿಗೆ ರೇಗಿಸೋದು ಬಾಕಿ ಇತ್ತಲ್ವಾ, ಸೊ ಅದಕ್ಕೆ ಹೊರಟಳು. ನಿಕ್ಕಿ ಗಾರ್ಡನ್ನಲ್ಲಿ ಕುಳಿತು ಏನೋ ಯೋಚನೆ ಮಾಡ್ತಿದ್ದಳು. ನಿಕ್ಕಿ ಡಾರ್ಲಿಂಗ್, ಏನು ಮಾಡ್ತಿದೀಯಾ ಎಂದಳು ಆಕರ್ಷ. ಏನೂ ಇಲ್ಲ ಕಣೆ, ಹಾಗೆ ಸುಮ್ಮನೆ ಕೂತಿದ್ದೆ ಎಂದಳು. ಹೌದಾ, ನಾನೆಲ್ಲೋ ನೀನು ನನ್ನ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದೀಯಾ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಏನೂ ಇಲ್ಲ ಅಂತ ಹೇಳ್ತೀಯಾ ಎಂದಳು ಆಕರ್ಷ. ನಾನು ಯಾಕೆ ಸರ್ ಬಗ್ಗೆ ಯೋಚನೆ ಮಾಡಲಿ ಹೇಳು ಎಂದಳು. ಓಹೋ ಹೌದಾ, ಸರಿ ಬಿಡು, ನೀನು ಅವನ ಬಗ್ಗೆ ಯೋಚನೆ ಮಾಡಬೇಡ. ನೀನು ಅವನನ್ನು ಇಷ್ಟಪಡ್ತಿದೀಯಾ ಅಂದ್ಕೊಂಡು ಹೆಲ್ಪ್ ಮಾಡಬೇಕು ಅಂತ ಬಂದರೆ ನೀನು ಹೀಗೆ ಹೇಳ್ತೀಯಾ? ಬೇಡ ಬಿಡು, ನಿನ್ನ ಬದಲು ಆ ನಮ್ಮ ಜೂನಿಯರ್ ಭಾನು ಇದ್ದಾಳೆ ಅಲ್ವಾ, ಅವಳಿಗೆ ಹೆಲ್ಪ್ ಮಾಡ್ತೀನಿ ಬಿಡು ಎಂದಳು ಆಕರ್ಷ. ಯಾರು? ಅವಳಿಗೆ ಯಾಕೆ ನೀನು ಹೆಲ್ಪ್ ಮಾಡಬೇಕು ಎಂದಳು ನಿಕ್ಕಿ. ಯಾಕೆ ಅಂದರೆ ಅವಳು ಅಣ್ಣನ ಇಷ್ಟಪಡ್ತಿದ್ದಾಳೆ ಅಂತೆ. ನಾನು ಒಂದೆರಡು ಸಲ ಅಣ್ಣನ ಕಾರ್ನಲ್ಲಿ ಬಂದಿದ್ದು ನೋಡಿ, ಸರ್ ನಿನಗೆ ಪರಿಚಯನಾ ಅಂತ ಕೇಳಿದ್ದಳು. ಸೊ ಹ್ಞೂ ಅಂತ ಹೇಳಿದೆ. ಅದಕ್ಕೆ ತಾನು ಮನುನ ಇಷ್ಟಪಡ್ತಿರೋದು ಹೇಳಿದ್ದಳು. ಹೆಲ್ಪ್ ಮಾಡಿ ಅಂತ ಕೂಡ ಹೇಳಿದ್ದಳು. ನಾನು ನೋಡುವ ಅಂತ ಹೇಳಿದ್ದೆ. ಇವಾಗ ಓಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತೀನಿ. ಅವ್ರ ಜೋಡಿ ಚೆನ್ನಾಗಿದೆ ಅಲ್ವಾ, ಅಂಡ್ ಇಬ್ಬರ ಹೆಸರು ಚಂದ ಅನಿಸುತ್ತೆ, ಭಾನು ಮನು ಅಲ್ವಾ ಎಂದಳು ಆಕರ್ಷ. ಹೇ ಹಾಗೆ ಮಾಡಬೇಡ ಪ್ಲೀಸ್, ಅವಳು ಯಾರಿಗೋ ಹೆಲ್ಪ್ ಮಾಡಬೇಡ, ನನಗೆ ಹೆಲ್ಪ್ ಮಾಡು. ನಾನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದದ್ದು. ಅವರು ಅಂದರೆ ನನಗೆ ತುಂಬ ಇಷ್ಟ, ಆದರೆ ಅವರಿಗೆ ನಾನು ಅಂದರೆ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ ಎಂದಳು ನಿಕ್ಕಿ. ಗೊತ್ತು ಕಣೆ, ನಿನಗೆ ಅಣ್ಣ ಅಂದರೆ ಇಷ್ಟ ಅಂತ. ಡೋಂಟ್ ವರಿ, ನಾನಿದ್ದೀನಿ ಅಲ್ವಾ, ನಿನಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಹಾಂ, ಒಂದು ವಿಷಯ ಹೇಳ್ತೀನಿ ತಿಳ್ಕೊ. ಮೊದಲು ಅವನ ಜೊತೆ ಸರಿಯಾಗಿ ಮಾತಾಡೋದು ಕಲಿ. ಅವನನ್ನು ನೋಡಿದ್ರೆ ನಾಚ್ಕೊಂಡು ಮಾತಾಡದೇ ಇದ್ದರೆ ಹೇಗೆ ಹೇಳು ಎಂದಳು ಆಕರ್ಷ. ಇಲ್ಲ ಕಣೆ, ನಾನು ಅವ್ರ ಜೊತೆ ಮಾತಾಡಬೇಕು ಅಂದ್ಕೊಳ್ತೀನಿ, ಆದರೆ ಮಾತಾಡೋಕ್ಕೆ ಆಗಲ್ಲ, ಏನು ಮಾಡಲಿ ಎಂದಳು ನಿಕ್ಕಿ. ಹೋಗಲಿ ಬಿಡು, ಅದಕ್ಕೂ ಏನಾದರೂ ಪ್ಲ್ಯಾನ್ ಮಾಡುವ, ಆದರೆ ನೀನು ನಾನು ಹೇಳಿದ ರೀತಿ ಕೇಳಬೇಕು ಅಷ್ಟೇ ಎಂದಳು ಆಕರ್ಷ. ಹ್ಞೂ, ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ಎಂದಳು ನಿಕ್ಕಿ. ಅಲ್ಲೇ ಏನು ಪ್ಲ್ಯಾನ್ ಮಾಡೋ ಯೋಚನೆ ಅಂತ ಧ್ವನಿ ಕೇಳಿದ್ದ ಕಡೆ ಇಬ್ಬರು ತಿರುಗಿ ನೋಡಿದರು. ಮನೈ ನಿಂತಿದ್ದ. ಅದು ಅಣ್ಣ, ನನ್ನ ಫ್ರೆಂಡ್ ಒಬ್ಳು ನಮಗೆ ತುಂಬ ಕಾಟ ಕೊಡ್ತಿದ್ಲು, ಸೊ ಅವಳಿಗೆ ಪಾಠ ಕಲಿಸೋಕೆ ಏನಾದರೂ ಪ್ಲ್ಯಾನ್ ಮಾಡೋಣ ಬಿಡು ಅಂತ ಹೇಳ್ತಿದ್ದೆ ಅಲ್ವಾ ನಿಕ್ಕಿ ಎಂದಳು ಆಕರ್ಷ. ನಿಕ್ಕಿ ಕೂಡ ಹೌದು ಅಂತ ಹೇಳಿದಳು. ಅಲ್ವೇ, ನೀನು ಅದೆಷ್ಟು ಸುಲಭವಾಗಿ ಸುಳ್ಳು ಹೇಳ್ತೀಯಾ ಅಲ್ವಾ? ಎದುರಿಗೆ ಇದ್ದವರಿಗೆ ನೀನು ಸುಳ್ಳು ಹೇಳ್ತೀಯಾ ಅಂತ ಸ್ವಲ್ಪ ಕೂಡ ಡೌಟ್ ಬರಲ್ಲ ನೋಡು, ಅಷ್ಟು ಧೈರ್ಯವಾಗಿ ಸುಳ್ಳು ಹೇಳ್ತೀಯಾ ನೋಡು. ನಿಮ್ಮ ಮಾತನ್ನು ನಾನು ಮೊದಲಿನಿಂದ ಕೇಳಿಸಿಕೊಂಡೇ ಸರಿ, ಇಲ್ಲ ಅಂದಿದ್ರೆ ನಾನು ಕೂಡ ನಿನ್ನ ಸುಳ್ಳನ್ನೇ ನಿಜ ಅಂದ್ಕೊಳ್ತಿದ್ದೆ ಎಂದನು ಮನು. ಏನು, ನಮ್ಮ ಮಾತು ಕೇಳಿಸ್ಕೊಂಡೆಯಾ ಎಂದಳು ಆಕರ್ಷ. ಕೇಳಿಸಿಕೊಂಡೆ. ಹೇ ನಿಕ್ಕಿ, ಅವಳ ಜೊತೆ ಸೇರಬೇಡ, ನೀನು ಕೂಡ ಸುಳ್ಳು ಹೇಳೋದು ಕಲ್ತು ಬಿಡ್ತೀಯಾ ನೋಡು. ಇವಳ ಜೊತೆ ಸೇರಿ ಪಾಪಚ್ಚಿ ಥರ ಇದ್ದವಳು ಇವಾಗ ತುಂಬ ಮಾತಾಡೋದು ಕಲ್ತಿದೀಯಾ. ಇನ್ನು ಸುಳ್ಳು ಹೇಳೋದು ಕಲ್ತ್ರೆ ಮುಂದೆ ನನ್ನ ಜೀವನ ಕಷ್ಟ ಆಗುತ್ತೆ. ಜೀವನ ಪೂರ್ತಿ ಜೊತೆ ಇರೋನು ನಾನು ಅಲ್ವಾ ಎಂದನು ಕಣ್ಣು ಹೊಡೆದ. ನಿಕ್ಕಿ ಬಾಯಿ ತೆರೆದು ನೋಡುತ್ತಿದ್ದಳು. ಹೋ ಅಣ್ಣ, ಡೈರೆಕ್ಟಾಗಿ ಹೇಳೋಕ್ಕೆ ಆಗಲ್ವಾ, ಸುತ್ತಿ ಬಳಸಿ ಅವಳಿಗೆ ಪ್ರಪೋಸ್ ಮಾಡ್ತಿದೀಯಾ? ಬಲೆ ಇದ್ದೀಯಾ ನೀನು ಎಂದಳು ಆಕರ್ಷ. ನನ್ನ ಹುಡುಗಿ ಅಣ್ಣನ ತಂಗಿ ತುಂಬ ಬುದ್ಧಿವಂತೆಯರು ಅಲ್ವಾ, ನಾನು ಹೇಗೆ ಹೇಳಿದ್ರೂ ಗೊತ್ತಾಗುತ್ತೆ ಅಂತ ಹಾಗೆ ಹೇಳಿದೆ ಎಂದನು ಮನು. ಹೋ ಹೌದು ಬಿಡಪ್ಪ, ಇನ್ನೇನು ನಿಕ್ಕಿ, ನಾನು ಪ್ಲ್ಯಾನ್ ಮಾಡೋದು ಅಂಡ್ ಹೆಲ್ಪ್ ಮಾಡೋದು ಏನೂ ಬೇಡ ಅಲ್ವಾ, ಇಬ್ಬರು ಮನೆಯಲ್ಲಿ ಒಪ್ಪಿಸಿ ಬೇಗ ಮದುವೆ ಆಗಿ ಅಷ್ಟೇ ಸಾಕು. ಅಂಡ್ ನಿಕ್ಕಿ, ನಿನ್ನ ಅಪ್ಪ ಅಮ್ಮನಿಗೆ ಅತ್ತೆ ಮಾವ ಅಂದಿದ್ದಕ್ಕೂ ಸಾರ್ಥಕ ಆಯಿತು ಬಿಡು. ಅವ್ರು ನನಗೆ ಅತ್ತೆ ಮಾವ ಆಗೋದ್ರ ಜೊತೆಗೆ ಅಣ್ಣನಿಗೆ ಹೆಣ್ಣು ಕೊಟ್ಟು ಅತ್ತೆ ಮಾವ ಆಗ್ತಿದ್ದಾರೆ ಅಲ್ವಾ ಎಂದಳು ಆಕರ್ಷ. ಯಪ್ಪ, ಈಗ ತಾನೇ ನಾವು ನಮ್ಮ ಲವ್ ಬಗ್ಗೆ ಒಬ್ಬರಿಗೊಬ್ಬರು ಹೇಳ್ಕೊಂಡಿದ್ದೀವಿ, ಅದು ನೇರವಾಗಿ ಅಲ್ಲ, ಸುತ್ತಿ ಬಳಸಿ. ನೀನು ನೋಡಿದ್ರೆ ಈಗಲೇ ಮದುವೆ ಬಗ್ಗೆ ಮಾತಾಡ್ತಿದೀಯಾ ಎಂದನು ಮನು. ನೇರವಾಗಿ ಇಲ್ಲ ಸುತ್ತಿ ಬಳಸಿ, ಒಟ್ನಲ್ಲಿ ಲವ್ ಅಂತೂ ಸಕ್ಸಸ್ ಆಯ್ತಲ್ವಾ, ಇನ್ನೇನು ಡ್ಯುಯೆಟ್ ಆಡೋದೇ ಅಲ್ವಾ. ಬಾ, ಇಬ್ಬರಿಗೂ ನಾನು ತೊಂದರೆ ಕೊಡಲ್ಲ. ಕರಡಿ ಆಗೋಕ್ಕೆ ನನಗೆ ಇಷ್ಟ ಇಲ್ಲ, ಬಾ ಎನ್ನುತ್ತಾ ಅಲ್ಲಿಂದ ಹೋದಳು ಆಕರ್ಷ. ಅಂತೂ ನಿಕ್ಕಿ ಮನು ಲವ್ ಸ್ಟೋರಿ ಸಕ್ಸಸ್ ಆಯಿತು. ಉಳಿದಿರೋದು ಆಕರ್ಷ ಸ್ಟೋರಿ ಅಷ್ಟೇ ಇರೋದು. ದಿನಗಳು ಹೀಗೆ ಸಾಗುತ್ತಿದ್ದವು. ನಿಕ್ಕಿ ಮನು ಪ್ರೀತಿ ಯಾವುದೇ ಅಡೆತಡೆ ಇಲ್ಲದೆ ಸಾಗುತ್ತಿತ್ತು. ಆಕರ್ಷಗೆ ಇಬ್ಬರನ್ನು ರೇಗಿಸೋದೇ ಕೆಲಸ ಆಗಿತ್ತು.
ಮತ್ತೆ ಅವಳ ತರಲೆ ಯೋಚನೆಗಳನ್ನು ಸಹಿಸೋದೇ ಅವರಿಗೆ ಸಾಕಾಗಿತ್ತು. ಹಾಗೆ ಆಕರ್ಷ ಇವರ ಜೊತೆ ತರಲೆ ಮಾಡೋದು, ಹಾಗೆ ತನ್ನ ಹಾಸ್ಪಿಟಲ್ ಡ್ಯೂಟಿ ಮಾಡೋದ್ರಲ್ಲೇ ಸಾಕಾಗಿತ್ತು. ಇನ್ನೇನು ಅವಳ ಓದು ಮುಗಿದು ಡಾಕ್ಟರ್ ಆಗುತ್ತಿದ್ದಳು. ಅಲ್ಲಿಗೆ ಅವಳ ಕಾಲೇಜ್ ಲೈಫ್ ಕೂಡ ಮುಗಿಯುತ್ತಿತ್ತು. ಒಂದು ತಿಂಗಳು ತುಂಬ ಬ್ಯುಸಿಯಾಗಿ ಬಿಟ್ಟಿದ್ದಳು. ಯಾರ ಜೊತೆ ಕೂಡ ಮಾತಾಡೋಕ್ಕೂ ಸಿಗದಷ್ಟು. ಹಾಗೆ ಅಜಿತ್ ಜೊತೆ ಭೇಟಿ ಕೂಡ ಒಂದೆರಡು ಬಾರಿ ಆಗಿತ್ತು, ಆದರೆ ಜಾಸ್ತಿ ಮಾತಾಡೋಕ್ಕೆ ಆಗಿರಲಿಲ್ಲ. ಈ ಇಂಟರ್ನ್ಶಿಪ್ ಒಂದು ಮುಗಿದರೆ ಸಾಕಿತ್ತು ಅನ್ನಿಸಿತು ಅವಳಿಗೆ. ಅದು ಒಂದು ತಿಂಗಳು ಮುಗಿಯಿತು. ಅವಳ ಇಂಟರ್ನ್ಶಿಪ್ ಕೂಡ ಮುಗಿದಿತ್ತು. ನಿಕ್ಕಿ ಅವಳು ಇಬ್ಬರು ಒಂದು ದಿನ ಊರು ಸುತ್ತಿದ್ದು ಆಗಿತ್ತು. ಮಾರನೇ ದಿನ ಕಾಲೇಜ್ಗೆ ಹೋಗ್ಬೇಕು ಅಂದುಕೊಂಡಿದ್ದಳು. ಯಾಕೆ ಅಂದರೆ ಲೈಬ್ರರಿಯಲ್ಲಿ ಕೆಲವು ಬುಕ್ ತಗೊಂಡಿದ್ದಳು. ಅವನ್ನ ವಾಪಸ್ ಕೊಡಬೇಕು ಅಂತ ಹೊರಟಿದ್ದಳು. ನಿಕ್ಕಿ ತಾನು ಬರಲ್ಲ ಅಂದಿದ್ದಳು. ಅವಳಿಗೆ ನಿನ್ನೆ ಊರು ಸುತ್ತಿ ಸಾಕಾಗಿತ್ತು. ಆಕರ್ಷ ಲೈಬ್ರರಿಗೆ ಹೋಗಿ ಬುಕ್ ಕೊಟ್ಟು ಬಂದಳು. ಇಷ್ಟು ಬೇಗ ಮನೆಗೆ ಹೋಗೋಕೆ ಇಷ್ಟ ಇರಲಿಲ್ಲ. ಸೊ ಕ್ಯಾಂಟೀನ್ ಕಡೆ ಹೊರಟಳು. ಯಾವ ಕ್ಯಾಂಟೀನ್ ಅಂತೀರಾ? ಅದೇ ಆಕರ್ಷ ಅಜಿತ್ ಮೊದಲ ಸಲ ಭೇಟಿಯಾಗಿದ್ದ ಕ್ಯಾಂಟೀನ್. ಅಲ್ಲಿ ಹೋಗಿ ಕುಳಿತು ಐಸ್ ಕ್ರೀಮ್ ಆರ್ಡರ್ ಮಾಡಿ ತಿನ್ನುತ್ತಿದ್ದಳು. ಅವಳು ಕುಳಿತಲ್ಲಿಂದ ಸ್ವಲ್ಪ ದೂರದಲ್ಲಿ ಅಜಿತ್ ಕುಳಿತಿದ್ದ. ಅವನನ್ನು ಭೇಟಿ ಮಾಡಿ ತುಂಬ ದಿನ ಆಗಿತ್ತು. ಸೊ ಅವನ ಬಳಿ ಮಾತಾಡುವ ಅಂತ ಅವನ ಹತ್ತಿರ ಹೋದಳು. ಅವನ ಎದುರಿಗೆ ಇದ್ದ ಚೇರ್ನಲ್ಲಿ ಕುಳಿತಳು. ಇವಳನ್ನು ನೋಡಿದ ಅಜಿತ್ ಅಲ್ಲಿಂದ ಹೊರಡೋಕೆ ರೆಡಿಯಾದ. ಅವನ ನಡೆ ವಿಚಿತ್ರ ಅನ್ನಿಸಿತು. ಅವನ ಕೈ ಹಿಡಿದು ತಡೆದಳು. ಕೈ ಬಿಡು ಎಂದನು ಅಜಿತ್. ಕೋಪದಲ್ಲಿ ಇದ್ದ ಅನಿಸುತ್ತೆ. ಬಿಡಲ್ಲ, ಏನು ಮಾಡ್ತೀರಾ ಎಂದಳು ಆಕರ್ಷ. ಅವನು ಅವಳತ್ತ ಉರಿನೋಟ ಬಿಟ್ಟ. ನೀವು ಹೀಗೆ ನೋಡಿದ್ರೆ ನಾನು ಹೆದರಲ್ಲ ಬಿಡಿ. ಅಲ್ಲ, ಒಂದು ತಿಂಗಳಾಯಿತು ನಿಮ್ಮನ್ನು ನೋಡಿ. ಸೊ ತುಂಬ ಮಾತಾಡೋದಿದೆ. ಇವತ್ತು ಏನಿಲ್ಲ ಅಂದರೂ 1 ಗಂಟೆ ನಿಮ್ಮ ಬಳಿ ಮಾತಾಡಬೇಕು ನಾನು. ಆ್ಯಂಡ್ ನೀವು ನನ್ನ ಮಾತುಗಳನ್ನು ಕೇಳಬೇಕು. ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಸೊ ಪ್ಲೀಸ್ ಸುಮ್ಮನೆ ಕುಳಿತುಕೊಳ್ಳಿ. ಯಾಕೆ ಕೋಪ ಬಂದಿರೋರ ಥರ ನಾಟಕ ಮಾಡ್ತೀರಾ ಎಂದಳು ಆಕರ್ಷ. ಸುಮ್ಮನೆ ಕೈ ಬಿಡು, ಇಲ್ಲ ಅಂದರೆ ಸರಿ ಇರಲ್ಲ. ನನಗೆ ಕೆಲಸ ಇದೆ ಎಂದು ಹೇಳಿದ ಅಜಿತ್. ಅವನು ಯಾವಾಗಲೂ ಅವಳ ಬಳಿ ಹೀಗೆ ಅಲ್ವಾ ಹೇಳೋದು. ಹೋ, ಭಾರಿ ಕೆಲಸ ಇವರದ್ದು. ಏನು ಕೆಲಸ ಮಾಡ್ತೀರಾ ನೀವು? ನಾನು ನಿಮ್ಮನ್ನು ಭೇಟಿ ಆದಾಗಿಂದ ನೋಡ್ತಿದ್ದೀನಿ. ಬರೀ ಕ್ಯಾಂಟೀನ್ ಅಲ್ಲಿ ಇಲ್ಲಿ ಸುತ್ತೋದು ಆ್ಯಂಡ್ ಏನಾದರೂ ಮಾಡಿಕೊಂಡು ಕೈ ಮುರಿದುಕೊಳ್ಳೋದು. ಇದೇ ಅಲ್ವಾ ನಿಮ್ಮ ಕೆಲಸ? ಈ ನಾಟಕ ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳಿ, ಇಲ್ಲ ಅಂದರೆ ಸರಿ ಇರಲ್ಲ ಎಂದಳು ಆಕರ್ಷ. ಹೀಡಿಯೇಟ್, ಕೈ ಬಿಡು, ತುಸು ಜೋರಾಗಿ ಹೇಳಿದ. ಹಾಗೆ ತನ್ನ ಕಿವಿಯಲ್ಲಿ ಇದ್ದ ಬ್ಲೂಟೂತ್ನಲ್ಲಿ ಯಾರ ಜೊತೆನೂ ಮಾತಾಡುತ್ತಿದ್ದ. ಕೈ ಬಿಡೋ ಮಾತೇ ಇಲ್ಲ ಎನ್ನುತ್ತಾ ಅವನ ಕಿವಿಯಲ್ಲಿ ಇದ್ದ ಬ್ಲೂಟೂತ್ ತಗೊಂಡಳು. ಹೇ ಕೊಡು ಅದನ್ನ, ನಿನಗೆ ತಲೆ ಕೆಟ್ಟಿದೆ ಅನಿಸುತ್ತೆ ಎಂದನು ಅಜಿತ್. ನನಗೆ ತಲೆ ಕೆಟ್ಟಿದೆ ಆಯ್ತಾ, ಆದರೂ ನಾನಿದನ್ನು ಕೊಡಲ್ಲ, ಹಠ ಹಿಡಿದವಳಂತೆ ಹೇಳಿದಳು. ಹೀಡಿಯೇಟ್, ಸುಮ್ಮನೆ ನನಗೆ ಸಿಟ್ಟು ತರಿಸ್ಬೇಡ ಆಯ್ತಾ, ಕೊಡು ಅದನ್ನ ಎಂದನು ಅಜಿತ್. ಕೊಡಬೇಕು ಅಂದರೆ ನೀವು ನನ್ನ ಕೆನ್ನೆಗೆ ಮುತ್ತು ಕೊಡಬೇಕು, ಇಲ್ಲ ಐ ಲವ್ ಯು ಅಂತ ಹೇಳಬೇಕು. ಯಾವ್ದು ಮಾಡ್ತೀರಾ ಎಂದಳು ಯೋಚಿಸುತ್ತಾ. ಅವಳು ಸುಮ್ಮನೆ ಅವನನ್ನು ಕಾಡಿಸೋಕೆ ಹಾಗೆ ಹೇಳಿದ್ದು ಅಷ್ಟೇ. ಯಾವುದು ಮಾಡಲ್ಲ ಕೊಡು ಎಂದೆನ್ನುತ್ತಾ ಅವಳ ಕೈನಲ್ಲಿ ಇರೋದನ್ನು ಕಿತ್ತುಕೊಳ್ಳೋಕೆ ಹೋದ. ತಕ್ಷಣ ಬ್ಲೂಟೂತ್ನ ತನ್ನ ಪ್ಯಾಂಟ್ ಜೇಬ್ಗೆ ಹಾಕಿಕೊಂಡಳು ಹುಡುಗಿ. ಈಗ ತಗೊಳ್ಳಿ ನೋಡೋಣ, ಎಲ್ಲಿ ಹೀಗೆ ತಗೊಳ್ತೀರಾ ನೋಡ್ತೀನಿ. ಇಲ್ಲೇ ಇರೋದು, ತಗೊಳ್ಳಿ ಎನ್ನುತ್ತಾ ನಕ್ಕಳು ಅವಳು. ಅವನಿಗೆ ನಿಜಕ್ಕೂ ಕೋಪ ಬಂತು. ಅವಳ ಕೆನ್ನೆಗೆ ಹೊಡೆದೇ ಬಿಟ್ಟ. ಅವನು ಹೊಡೆಯುತ್ತಾನೆ ಅಂತ ಅಂದುಕೊಂಡಿರಲಿಲ್ಲ ಆಕರ್ಷ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ನಿನ್ನನ್ನು ನೀನು ಏನು ಅನ್ಕೊಂಡಿದೀಯಾ? ಬರೀ ತರ್ಲಿ ಮಾಡೋದು, ಗೊತ್ತಿಲ್ಲದವರ ಹತ್ತಿರ ಹೀಗೆ ನಡೆದುಕೊಳ್ಳೋದು, ಇದೇ ಅಲ್ವಾ ನಿನ್ನ ಕೆಲಸ? ಅಲ್ಲ, ಒಬ್ಳು ಡಾಕ್ಟರ್ಗೆ ಇರಬೇಕಾದ ಒಂದು ಗುಣ ಕೂಡ ಇಲ್ಲ ನಿನಗೆ. ಅದು ಯಾವ ನಿನ್ನ ಡಾಕ್ಟರ್ ಮಾಡೋಕ್ಕೆ ಹೊರಟಿದ್ದಾನೆ ಅವನಿಗೆ ಬುದ್ಧಿ ಇಲ್ಲ ಅಷ್ಟೇ. ಅಲ್ಲ, ನನ್ನ ಮುಂದೆ ಸಿಕ್ಕಾಗೆಲ್ಲ ಐ ಲವ್ ಯು ಅಂತ ಹೇಳ್ತೀಯ ಅಲ್ವಾ, ಅದರ ಅರ್ಥ ಗೊತ್ತಾ ನಿನಗೆ? ಲವ್ ಅಂತ ಬಾಯಲ್ಲಿ ಹೇಳೋದಲ್ಲ, ಮನಸ್ಸಲ್ಲಿ ಇರಬೇಕು. ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡು. ನಿನಗೆ ಗೊತ್ತಿರೋದು ಹುಚ್ಚಿ ಥರ ನಡೆದುಕೊಳ್ಳೋದು ಅಷ್ಟೇ. ನಿನಗೆ ನಿನ್ನ ವೃತ್ತಿಪರತೆ ಬಗ್ಗೆ ಆಸಕ್ತಿ ಇಲ್ಲ, ಓಕೆ, ಆದರೆ ನನಗೆ ನನ್ನ ವೃತ್ತಿ ಅಂದರೆ ದೇವರು. ನಿಂತರ 3 ಹೊತ್ತು ಊರು ಸುತ್ತೋದಲ್ಲ. ನನಗೆ ಕೆಲಸ ಇಲ್ಲ, ಊರು ಸುತ್ತೋನು ಅಂತೀಯ. ನನ್ನ ಕೆಲಸದ ಬಗ್ಗೆ ನಿನಗೇನು ಗೊತ್ತು? ಹೋಗಲಿ, ನನ್ನ ಹೆಸರು ಗೊತ್ತಾ ನಿನಗೆ? ಅದೂ ಇಲ್ಲ. ಲವ್ ಅಂತೆ ಲವ್ ಬಂದ್ಬಿಟ್ಲು ದೊಡ್ಡದಾಗಿ ಹೇಳೋಕೆ. ಇನ್ನೊಂದು ಸಲ ನನ್ನ ಕಣ್ಮುಂದೆ ಕಾಣಿಸಿಕೊಂಡರೆ ಸರಿ ಇರಲ್ಲ. ಏನೋ ಹುಡುಗಿ ತಮಾಷೆ ಮಾಡ್ತಾಳೆ ಅಂತ ಸುಮ್ಮನೆ ಇದ್ರೆ ನೀನದು ಅತಿ ಆಯಿತು. ಈ ಥರ ಹುಡುಗಾಟಿಕೆ ಒಳ್ಳೇದಲ್ಲ. ಮೊದಲು ನಿನ್ನನ್ನು ನೀನು ಬದಲಿಸಿಕೋ ಎಂದನು ಅಜಿತ್. ಅಲ್ಲಿಂದ ಹೊರಡೋಕೆ ನೋಡಿದ ಅಜಿತ್. ಹಲೋ ಮಿಸ್ಟರ್ ಅಜಿತ್ IPS, ಏನು ಹೇಳಿದ್ರಿ?
ನಿಮ್ಮ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ಅಲ್ವಾ? ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು. ಹೇಳಬೇಕು ಅಂದರೆ ನಿಮಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಐ ನೋ. ಯಾಕೆ ಅಂದರೆ ನಿಮಗೆ ನನ್ನ ಮೇಲೆ ಯಾವ ಪ್ರೀತಿ ಆಸಕ್ತಿ ಏನೂ ಇಲ್ಲ. ಅದಕ್ಕೆ ನೀವು ನನ್ನ ಬಗ್ಗೆ ತಿಳಿದುಕೊಂಡಿಲ್ಲ ಅಷ್ಟೇ. ನಾನು ಯಾರನ್ನಾದರೂ ಮಾತಾಡಿಸಿದ್ರೆ ಅಥವಾ ಅವರೊಂದಿಗೆ ಸ್ನೇಹ ಬೆಳೆಸಿದ್ರೇನೆ ಅವರ ಬಗ್ಗೆ ಪೂರ್ತಿ ವಿಷಯ ತಿಳಿದುಕೊಂಡಿರ್ತೀನಿ. ಅಂಥದ್ರಲ್ಲಿ ನಿಮ್ಮನ್ನು ನಾನು ಪ್ರೀತಿ ಮಾಡ್ತಿದ್ದೀನಿ ಅಂದರೆ ನಿಮ್ಮ ಬಗ್ಗೆ ಗೊತ್ತಿರಲ್ವಾ? ಪದೇ ಪದೇ ಏನು ನೀವು ಹೇಳೋದು? ಡಾಕ್ಟರ್ಗೆ ಇರಬೇಕಾದ ಗುಣ ಒಂದು ಇಲ್ಲ ಅಂತ ಅಲ್ವಾ? ನಾನು ಹಾಸ್ಪಿಟಲ್ನಲ್ಲಿ ಇದ್ದರೆ ನನ್ನ ವೃತ್ತಿಯ ಬಗ್ಗೆ ಬಿಟ್ಟು ಬೇರೆ ಏನನ್ನೂ ಯೋಚಿಸಲ್ಲ. ಬೇರೆ ಕಡೆ ಇದ್ದರೆ ನಾನು ನಾನಾಗಿ ಇರ್ತೀನಿ. ಎಲ್ಲರ ಥರ ಯಾವಾಗಲೂ ನಾನು ಡಾಕ್ಟರ್ ಹೀಗೆ ಇರಬೇಕು, ಯಾವಾಗಲೂ ಗಂಭೀರವಾಗಿ ಇರಬೇಕು ಅನ್ನೋ ಪಾಲಿಸಿ ನಾನು ಪಾಲಿಸಲ್ಲ. ಅದು ನನಗೆ ಇಷ್ಟ ಕೂಡ ಇಲ್ಲ. ನಿಮಗೆ ಹೇಗೆ ನಿಮ್ಮ ವೃತ್ತಿ ಬಗ್ಗೆ ಹೆಮ್ಮೆ ಇದೆಯೋ, ನನಗೂ ಕೂಡ ನನ್ನ ವೃತ್ತಿನೇ ದೇವರು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬಗ್ಗೆ ಹೇಳಿದ್ರೆ ಓಕೆ, ಆದರೆ ನನ್ನನ್ನು ಡಾಕ್ಟರ್ ಮಾಡಿದವರು ನನ್ನ ತಂದೆ. ಅವರ ಬಗ್ಗೆ ಯಾಕೆ ಮಾತು? ಹೌದು, ನಾನು ತರಲೆ ಮಾಡ್ತೀನಿ. ಯಾಕೆ ತರಲೆ ಮಾಡೋದು? ಯಾಕೆ ಅಂದರೆ ವರ್ಕ್ ಟೆನ್ಷನ್ ಹೋಗಲಿ, ಎಲ್ಲ ಮರೆತು ಖುಷಿಯಾಗಿ ಒಂದೆರಡು ಕ್ಷಣ ನಮ್ಮ ಜೀವನನ ಕಳೀಲಿ ಅಂತ ಅಷ್ಟೇ. ನನಗೆ ಅದೇ ಕೆಲಸ ಅಲ್ಲ. ಈಗ ಕೂಡ ಅಷ್ಟೇ, ನೀವು ತುಂಬ ಟೆನ್ಷನಲ್ಲಿ ಇದ್ರಿ ಅಂತ ಏನೋ ಸ್ವಲ್ಪ ಮಾತಾಡಿಸಿದರೆ ಖುಷಿ ಆಗ್ತೀರಾ ಅಂತ ಬಂದೆ ಅಷ್ಟೇ. ನಾನು ಎಲ್ಲರ ಜೊತೆನೇ ಹೀಗೆ ತಮಾಷೆ ಮಾಡಿಕೊಂಡು ಇರ್ತೀನಿ ಅಂತ ಅಂದ್ಕೊಂಡರೆ ಅದು ತಪ್ಪು. ನನ್ನ ಆತ್ಮೀಯರ ಬಳಿ ಅಷ್ಟೇ ನಾನು ಹೀಗಿರೋದು. ನೀವು ಕೂಡ ನನ್ನ ಆತ್ಮೀಯರ ಪಟ್ಟಿಯಲ್ಲಿ ಬರ್ತಿದ್ರಿ, ಆದರೆ ಇವತ್ತು ಆ ಆತ್ಮೀಯ ಪಟ್ಟಿಯಿಂದ ನೀವು ಹೊರ ಹೋದ್ರಿ ಅಷ್ಟೇ. ಇವತ್ತು ನನಗೆ ಒಂದು ವಿಷಯ ಗೊತ್ತಾಯಿತು. ಏನು ಅಂದರೆ ನಿಮ್ಮ ಜೀವನದಲ್ಲಿ ಈ ಜೀವ ಇಲ್ಲದ ವಸ್ತು ನನಗಿಂತ ಇಂಪಾರ್ಟೆಂಟ್ ಅಂತ. ಯಾಕೆ ಅಂದರೆ ಅದಕ್ಕಾಗಿ ನನಗೆ ಹೊಡೆದ್ರಿ ಅಲ್ವಾ? ನಿಮಗೆ ನನ್ನಿಂದ ಇನ್ನು ಯಾವತ್ತೂ ತೊಂದರೆ ಆಗಲ್ಲ. ಅವನ ಕೈಗೆ ಬ್ಲೂಟೂತ್ ಕೊಟ್ಟು ನುಡಿದಳು. ಅಜಿತ್ ಇವಳ ಕಡೆ ನೋಡಿ ಹಾಗೆ ಹೋಗಿಬಿಟ್ಟ. ಆಕರ್ಷಾಗೆ ನಿಜಕ್ಕೂ ಈಗ ಬೇಜಾರು ಆಯಿತು. ಯಾಕೆ ಅಂದರೆ ಅವನು ಒಡೆದಿದ್ದರೂ ತನ್ನ ತರ್ಲೆಗೆ ಹಾಗೆ ಮಾಡಿದ್ದಾನೆ ಅಂದ್ಕೊಂಡಿದ್ದಳು. ಆದರೆ ಅವಳು ಅಷ್ಟು ಹೇಳಿದ ಮೇಲೆ ಒಂದು ಸಾರಿ ಕೇಳ್ತಾನೆ ಅಂತ ಅಂದುಕೊಂಡಿದ್ದಳು. ಆದರೆ ಅವಳ ನಂಬಿಕೆನ ಸುಳ್ಳು ಮಾಡಿ ಹೋಗಿದ್ದ ಅವನು. ತನ್ನ ಸುತ್ತ ಒಮ್ಮೆ ನೋಡಿದ್ದಳು. ಎಲ್ಲರೂ ಇವಳ ಕಡೆ ನೋಡುತ್ತಿದ್ದರು. ಇದೇನು ಅವಳಿಗೆ ಹೊಸದಲ್ಲ. ಯಾವಾಗಲೂ ನಿಕ್ಕಿ ಜೊತೆ ಜಗಳ ಆಡಿ ಜನ ಸೇರೋ ಹಾಗೆ ಮಾಡುತ್ತಿದ್ದಳು. ಆದರೆ ಇವತ್ತು ಹೊಸ ರೀತಿ ಅನ್ನಿಸಿತು. ಬಿಲ್ ಕೌಂಟರ್ ಹತ್ತಿರ ಹೋದಳು. ಬಿಲ್ ಪೇ ಮಾಡಿ ಒಂದು ಐಸ್ ಪ್ಯಾಕ್ ತಗೊಂಡು ಹೊರಬಂದಳು. ಸ್ವಲ್ಪ ದೂರ ಬಂದವಳು ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡಳು. ತನ್ನ ಕೆನ್ನೆ ಮೇಲೆ ಐಸ್ ಪ್ಯಾಕ್ ಇಟ್ಟುಕೊಂಡಳು. ಸ್ವಲ್ಪ ಉರಿ ಕಮ್ಮಿ ಆಯಿತು. ತನ್ನ ಫೋನ್ನಲ್ಲಿ ಫ್ರಂಟ್ ಕ್ಯಾಮರಾ ಆನ್ ಮಾಡಿ ಮುಖ ನೋಡಿಕೊಂಡಳು. ಕೆನ್ನೆ ಕೆಂಪು ಕಮ್ಮಿ ಆಗಿತ್ತು. ಅಜಿತ್ನ ಬೆರಳಚ್ಚು ಹೋಗಿತ್ತು, ಆದರೆ ಸ್ವಲ್ಪ ಕೆಂಪಗೆ ಕಾಣುತ್ತಿತ್ತು. ಹಾಗೆ ಅವನು ಹೊಡೆದಿದ್ದ ಹೊಡೆತಕ್ಕೆ ಅವಳ ತುಟಿಯಂಚಲ್ಲಿ ರಕ್ತ ಕೂಡ ಬಂದಿತ್ತು. ತನ್ನ ಬ್ಯಾಗ್ನಲ್ಲಿ ಇದ್ದ ಆಲ್ಕೋಹಾಲ್ ಸ್ಪಿರಿಟ್ ತಗೊಂಡು ಕ್ಲೀನ್ ಮಾಡಿಕೊಂಡಳು. ಥೋ, ಈ ಸ್ಪಿರಿಟ್ ಉಳಿ ರುಚಿ ಇದೆ, ಛೀ ಅಂತ ಅಂದಳು. ಅವಳ ಫೋನ್ ರಿಂಗ್ ಆಯಿತು. ಯಾರು ಅಂತ ನೋಡಿದ್ರೆ ಅವಳ ಅಣ್ಣ ಫೋನ್ ಮಾಡಿದ್ದ. ಅವಳ ಸ್ಕೂಟಿ ಅಲ್ಲೇ ಕಾಲೇಜ್ ಬಳಿ ಇತ್ತು. ಸೊ ಅವಳು ಎಲ್ಲಿ ಅಂತ ಫೋನ್ ಮಾಡಿದ್ದ. ಇಲ್ಲೇ ಕಾಲೇಜ್ ಹತ್ರ ಇದ್ದೀನಿ, ಬರ್ತೀನಿ ಅಂತ ಹೇಳಿ ಹೋದಳು. ಮನು ಕೂಡ ಮನೆಗೆ ಹೊರಟಿದ್ದ. ಸೊ ತನ್ನ ಕಾರ್ ತಗೊಂಡು ಗೇಟ್ ಬಳಿ ಬಂದ. ಆಕರ್ಷ ಅವನನ್ನ ಕಂಡ ಕೂಡಲೇ ಅವನ ಬಳಿ ಎಲ್ಲ ವಿಷಯ ಹೇಳಬೇಕು ಅಂದ್ಕೊಂಡಳು. ಆದರೆ ಹೇಳೋಕ್ಕೆ ಮನಸ್ಸು ಬರಲಿಲ್ಲ. ಇನ್ನೊಂದು 2 ದಿನದಲ್ಲಿ ತನ್ನ ಪ್ರೀತಿ ಬಗ್ಗೆ ಅವನ ಬಳಿ ಹೇಳಬೇಕು ಅಂದುಕೊಂಡಿದ್ದಳು. ಆದರೆ ತನ್ನ ಪ್ರೀತಿ ಗೋಪುರ ನೆಲಕಚ್ಚಿರುವ ವಿಷಯ ಹೇಗೆ ತಾನೇ ಅವನ ಬಳಿ ಹೇಳುವಳು ಅಲ್ಲವೇ? ಕಾರ್ ಹತ್ತಿ ಕುಳಿತಳು. ಪುಟ, ಈ ಕಡೆ ತಿರುಗು, ಮುಖ ಯಾಕೆ ಕೆಂಪಗೆ ಆಗಿದೆ, ಏನಾಯ್ತು ಎಂದನು ಮನು. ಅದು ಏನಿಲ್ಲ ಅಣ್ಣ ಎಂದಳು ಆಕರ್ಷ. ಮನು ಕಣ್ಣು ಕಿರಿದು ಮಾಡಿ ಅವಳ ಕಡೆ ನೋಡಿದ. ಹಾಗೆ ನೋಡ್ಬಿಡ, ಹೇಳ್ತೀನಿ. ಅದು ನಾನು ಲೈಬ್ರರಿ ಬುಕ್ ವಾಪಸ್ ಕೊಡೋಕ್ಕೆ ಹೋಗಿದ್ದೆ ಅಲ್ವಾ, ಬುಕ್ ಕೊಟ್ಟೆ. ಅವರು ನೀನೇ ರ್ಯಾಕ್ನಲ್ಲಿ ಇಟ್ಬಿಡು ಅಂತ ಹೇಳಿದರು. ಸೊ ನಾನು ಇಡೋಕ್ಕೆ ಹೋದೆ. ಅದು ರ್ಯಾಕ್ ಹೈಟ್ ಇತ್ತು ಅಲ್ವಾ, ಇಡೋಕ್ಕೆ ಹೋಗಿ ಬುಕ್ ನನ್ನ ಮುಖದ ಮೇಲೆ ಬಿತ್ತು. ಅದಕ್ಕೆ ಮುಖ ಕೆಂಪಗೆ ಆಗಿದೆ ಆ್ಯಂಡ್ ತುಟಿಲಿ ರಕ್ತ ಕೂಡ ಬಂತು ಅಣ್ಣ ಎಂದಳು ಆಕರ್ಷ. ನಿನಗೆ ಎಷ್ಟು ಸರಿ ಹೇಳೋದು, ಹುಷಾರಾಗಿರಬೇಕು ಅಲ್ವಾ? ನೋಡು ಹೀಗೆ ಗಾಯ ಆಗಿದೆ. ನನ್ನ ಕೈಯಲ್ಲಿ ಬುಕ್ ಕೊಟ್ಟಿದ್ದರೆ ನಾನೇ ಕೊಡ್ತಿದ್ದೆ ಅಲ್ವಾ? ಸುಮ್ಮನೆ ಯಾಕೆ ಬೇಕಿತ್ತು ನಿನಗೆ? ಹೇಳುತ್ತಿದ್ದವನ ಕಣ್ಣಿಂದ ನೀರು ಜಾರಿತು. ಅವನ ಮುಖ ನೋಡಿದವಳ ಕಣ್ಣಲ್ಲೂ ನೀರು ಇತ್ತು. ಸಾರಿ ಅಣ್ಣ, ಸುಳ್ಳು ಹೇಳಿದ್ದಕ್ಕೆ ಎಂದುಕೊಂಡಳು ಮನದಲ್ಲೇ. ಮನು ತನ್ನ ಕಾರಿನಲ್ಲಿ ಇದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡ.
ಹೇ, ಏನೂ ಆಗಿಲ್ಲ, ಚಿಕ್ಕ ಗಾಯ ಅಷ್ಟೇ, ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಂದಳು ಆಕರ್ಷ. ಸುಮ್ಮನೆ ಕುತ್ಕೋ ಪುಟ್ಟ, ನೀನು ಸರಿಯಾಗಿ ಕ್ಲೀನ್ ಮಾಡಿಕೊಂಡಿರಲ್ಲ, ನನಗೆ ಗೊತ್ತು ಎನ್ನುತ್ತಾ ಗಾಯ ಕ್ಲೀನ್ ಮಾಡಿದ. ಆ ಹೇಟ್ ಯು, ಆ ಸ್ಪಿರಿಟ್ ಹುಳಿ ಹುಳಿ ರುಚಿ ಇದೆ, ಛೀ. ಒಮ್ಮೆ ಕ್ಲೀನ್ ಮಾಡ್ಕೊಳ್ಳೋಕೆ ಆಗಿಲ್ಲ, ನೀನು ಮತ್ತೆ ಕ್ಲೀನ್ ಮಾಡಿದೆ ಎಂದಳು ಆಕರ್ಷ. ಅಲ್ಲ, ಅದು ಹುಳಿ ರುಚಿನೇ ಇರೋದು. ಕ್ಲೀನ್ ಮಾಡಿದ ಮೇಲೆ ಸುಮ್ಮನೆ ಇರೋದು ಬಿಟ್ಟು ಅದನ್ನು ನಾಲಿಗೆಯಿಂದ ನೆಕ್ಕಿರ್ತೀಯ, ಅದಕ್ಕೆ ಹಾಗೆ ಅನಿಸಿರುತ್ತೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರೋ, ಏನೂ ಆಗಲ್ಲ ಎಂದನು ಮನು. ಮುಖ ಊದಿಸಿಕೊಂಡು ಕುಳಿತಳು ಆಕರ್ಷ. ಮುದ್ದು, ಸಂಜೆ ಶಾಪಿಂಗ್ ಹೋಗೋಣ್ವಾ ಎಂದನು ಮನು. ನಾನು ಬರಲ್ಲ, ಹೋಗು. ನನ್ನ ಮುದ್ದು, ನಿನ್ನೆ ನೀನು ನಿನ್ನ ಅತ್ತಿಗೆ ಮಾತ್ರ ಹೊರಗೆ ಹೋಗಿ ಬಂದರೆ ಹೇಗೆ? ನನ್ನ ಜೊತೆ ಕೂಡ ಬರಬೇಕು ಅಲ್ವಾ? ನಿನಗೆ ನನಗಿಂತ ಅವಳೇ ಇಂಪಾರ್ಟೆಂಟ್ ಅಲ್ವಾ? ಹೋಗು ಎಂದನು ಮನು. ಅಲ್ಲ ಕಣೋ, ನಾನು ಅವಳ ಜೊತೆ ಇವತ್ತು ನಿನ್ನೆಯಿಂದ ತಿರುಗಾಡ್ತೀನ ಹೇಳು? ನೆನ್ನೆ ನಮ್ಮ ಜೊತೆ ಬಾ ಅಂದರೆ ನಿಮ್ಮದ್ದೇ ನಾನು ಯಾಕೋ ಹೋಗು ಅಂತ ಹೇಳಿ ಹೀಗೆ ಹೇಳ್ತಿದೀಯಾ? ಓಕೆ, ಇವತ್ತು ಶಾಪಿಂಗ್ ಹೋಗೋಣ, ಓಕೆ ಎಂದಳು ಆಕರ್ಷ. ಇಬ್ಬರು ಮಾತಾಡುತ್ತಾ ಮನೆ ಕಡೆ ಹೊರಟರು. ನಿಜಕ್ಕೂ ಅಜಿತ್ ಆಕರ್ಷನ ಲವ್ ಮಾಡ್ತಾ ಇಲ್ವಾ? ಅವಳಂದ್ರೆ ಅವನಿಗೆ ಇಷ್ಟ ಇಲ್ವಾ? ಮುಂದೆ ಇವರಿಬ್ಬರ ಪ್ರೀತಿ ಏನಾಗುತ್ತೆ? ಇವರಿಬ್ಬರು ಒಂದಾಗುತ್ತಾರಾ? ಅಜಿತ್ನ ಆಕರ್ಷ ನಿಜಕ್ಕೂ ಕ್ಷಮಿಸುತ್ತಾಳಾ? ಕಾಯ್ತು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.